ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುವ ಆ ಒಂದು ರಹಸ್ಯ ಜಾಗ ಎಲ್ಲಿದೆ ಗೊತ್ತಾ? ಅಲ್ಲಿನ ಜನರಿಗೆ BP, ಶುಗರ್, ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆಗಳೇ ಬರಲ್ಲ. ಅಷ್ಟೇ ಯಾಕೆ, 95 ವರ್ಷದ ಮುದುಕರು ಕೂಡ ಬೆಳಿಗ್ಗೆ ಎದ್ದು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಅವರ ಡಿಕ್ಷನರಿಯಲ್ಲಿ ರಿಟೈರ್ಮೆಂಟ್ ಅಥವಾ ನಿವೃತ್ತಿ ಅನ್ನೋ ಪದಾನೇ ಇಲ್ಲ. ಅವರು ಕಂಡುಹಿಡಿದ ಆ ಸೀಕ್ರೆಟ್ ಸೂತ್ರದ ಹೆಸರೇ ಇಕಿಗಾಯ್. ಇವತ್ತಿನ ಈ ವಿಡಿಯೋದಲ್ಲಿ ಜಪಾನಿಯರ ದೀರ್ಘಾಯುಷ್ಯ ಮತ್ತು ನಿರಂತರ ಸಂತೋಷದ ಆ ರಹಸ್ಯವನ್ನು ಒಂದು ಸುಂದರವಾದ ಕಥೆ ಮೂಲಕ ತಿಳಿಸಿಕೊಡ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಒಮ್ಮೆ ಇಬ್ಬರು ವಿದೇಶಿ ಸಂಶೋಧಕರು ಜಪಾನ್ ದೇಶದ ಅತ್ಯಂತ ಹಳೆಯ ಮತ್ತು ಸುಂದರವಾದ ಒಕಿನಾವಾ ಅನ್ನೋ ಒಂದು ಪುಟ್ಟ ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಯ ವಿಶೇಷತೆ ಏನಪ್ಪಾ ಅಂದರೆ, ಅಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನ 100 ವರ್ಷ ದಾಟಿದ್ರೂ ಇನ್ನೂ ಗಟ್ಟಿಮುಟ್ಟಾಗಿ ಮುಖದಲ್ಲಿ ಸದಾ ನಗು ಇಟ್ಕೊಂಡು ಬದುಕ್ತಿರ್ತಾರೆ. ಕುತೂಹಲ ತಡೆಯಲಾರದೆ ಆ ಸಂಶೋಧಕರು ಅಲ್ಲಿನ ಒಬ್ಬ ವಯಸ್ಸಾದ ವೃದ್ಧರನ್ನ ಭೇಟಿಯಾಗಿ ಕೇಳ್ತಾರೆ, ನಿಮ್ಮ ಈ ದೀರ್ಘಾಯುಷ್ಯ ಮತ್ತು ನೆಮ್ಮದಿಯ ರಹಸ್ಯ ಏನು? ಆಗ ಆ ವೃದ್ಧರು ಮುಗುಳ್ನಗುತ್ತಾ ಒಂದೇ ಒಂದು ಪದ ಹೇಳ್ತಾರೆ, ಅದೇ ಇಕಿಗಾಯ್. ಜಪಾನಿ ಭಾಷೆಯಲ್ಲಿ ಇಕಿ ಅಂದರೆ ಜೀವನ, ಗಾಯ್ ಅಂದರೆ ಮೌಲ್ಯ ಅಥವಾ ಫಲ. ಸರಳವಾಗಿ ಹೇಳಬೇಕು ಅಂದರೆ, ಬೆಳಿಗ್ಗೆ ನೀವು ಹಾಸಿಗೆಯಿಂದ ಎದ್ದೇಳಲು ನಿಮಗಿರುವ ಒಂದು ಬಲವಾದ ಕಾರಣ, ನಿಮ್ಮ ಜೀವನದ ನಿಜವಾದ ಉದ್ದೇಶವೇ ಇಕಿಗಾಯ್. ಆ ಜಪಾನಿ ವೃದ್ಧರು ಸಂಶೋಧಕರಿಗೆ ಒಂದು ಅದ್ಭುತವಾದ ನಕ್ಷೆ ತೋರಿಸ್ತಾರೆ. ನಮ್ಮ ಜೀವನದ ಇಕಿಗಾಯ್ ಅಥವಾ ಉದ್ದೇಶವನ್ನು ಹುಡುಕಲು ನಾವು 4 ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಬೇಕು. ಮೊದಲನೆಯದು, ನಿಮಗೆ ಮಾಡಲು ತುಂಬ ಇಷ್ಟವಿರುವ ಕೆಲಸ ಯಾವುದು ಅಂದರೆ ನಿಮ್ಮ ಪ್ಯಾಷನ್. ಎರಡನೆಯದು, ನೀವು ಯಾವ ಕೆಲಸದಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದೀರಾ ಅಂದರೆ ನಿಮ್ಮ ಟ್ಯಾಲೆಂಟ್. ಮೂರನೆಯದು, ಈ ಪ್ರಪಂಚಕ್ಕೆ ನಿಮ್ಮಿಂದ ಯಾವ ಕೆಲಸದ ಅಗತ್ಯವಿದೆ ಅಂದರೆ ನಿಮ್ಮ ಮಿಷನ್. ನಾಲ್ಕನೆಯದು, ನೀವು ಮಾಡುವ ಯಾವ ಕೆಲಸಕ್ಕೆ ಜನ ಹಣ ಕೊಡಲು ಸಿದ್ಧರಿದ್ದಾರೆ ಅಂದರೆ ನಿಮ್ಮ ಪ್ರೊಫೆಷನ್. ಫ್ರೆಂಡ್ಸ್, ಒಮ್ಮೆ ಯೋಚನೆ ಮಾಡಿ, ಈ 4 ಪ್ರಶ್ನೆಗಳು ಒಂದೇ ಜಾಗದಲ್ಲಿ ಬಂದು ಸಂಧಿಸಿದ್ರೆ ಅದೇ ನಿಮ್ಮ ಇಕಿಗಾಯ್. ಅಲ್ಲಿ ನಿಮಗೆ ಬೋರಿಂಗ್ ಅನ್ಸಲ್ಲ, ಡಿಪ್ರೆಷನ್ ಕೂಡ ಬರಲ್ಲ. ಜಪಾನಿ ವೃದ್ಧರು ಹೇಳಿದ ಜೀವನ ಬದಲಿಸುವ 4 ಸೀಕ್ರೆಟ್ಗಳು ಇಲ್ಲಿವೆ. ರೂಲ್ ನಂಬರ್ 1, ಹರ ಹಚಿ ಬೂ. ನಾವು ಬಿರಿಯಾನಿ ಸಿಕ್ತು ಅಂತ ಕುತ್ತಿಗೆ ಮುಟ್ಟೋ ತನಕ ತಿಂತೀವಿ, ಆಮೇಲೆ ಗ್ಯಾಸ್ಟ್ರಿಕ್, ಆಲಸ್ಯ ಅಂತ ಒದ್ದಾಡ್ತೀವಿ. ಆದರೆ ಜಪಾನಿಯರು ಒಂದು ಸಿಂಪಲ್ ರೂಲ್ ಫಾಲೋ ಮಾಡ್ತಾರೆ. ಹರ ಹಚಿ ಬೂ ಅಂದರೆ ನಿಮ್ಮ ಹೊಟ್ಟೆ 80% ತುಂಬಿದ ತಕ್ಷಣ ಊಟ ನಿಲ್ಲಿಸಿ, ಇನ್ನು 20% ಖಾಲಿ ಇರಲಿ. ಇದು ನಿಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಿಸುತ್ತೆ. ದೀರ್ಘಾಯುಷ್ಯದ ಮೊದಲ ಸೀಕ್ರೆಟ್ ಇದು. ರೂಲ್ ನಂಬರ್ 2, ಆ್ಯಕ್ಟಿವ್ ಆ್ಯಂಟಿ ರಿಟೈರ್ಮೆಂಟ್. ನಮ್ಮ ಕಡೆ 60 ವರ್ಷ ಆಯಿತು ಅಂದರೆ ಸಾಕು, ನಂದೇನಿದ್ರೂ ಮುಗೀತು ಅಂತ ಮೂಲೆ ಕೂತ್ಕೋತಾರೆ. ಆದರೆ ಜಪಾನಿ ಡಿಕ್ಷನರಿಯಲ್ಲಿ ರಿಟೈರ್ಮೆಂಟ್ ಅನ್ನೋ ಪದಾನೇ ಇಲ್ಲ. ಒಕಿನಾವಾ ಜನರು ಸಾಯೋವರೆಗೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ತೋಟಗಾರಿಕೆ, ಕರಕುಶಲ ವಸ್ತು ಮಾಡೋದು, ಹೀಗೆ ನಿಮ್ಮ ಮೈಂಡ್ ಮತ್ತು ಬಾಡಿನ ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ರೂಲ್ ನಂಬರ್ 3, ಮೋಯ್. ಫೇಕ್ ಫ್ರೆಂಡ್ಸ್ ಬಿಡಿ, ರಿಯಲ್ ನೆಟ್ವರ್ಕ್ ಮಾಡಿ. ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ 5,000 ಫಾಲೋವರ್ಸ್ ಇರ್ಬೋದು, ಆದರೆ ರಾತ್ರಿ 2 ಗಂಟೆಗೆ ನಿಮ್ಮ ಕಷ್ಟಕ್ಕೆ ಬರೋರು ಯಾರು? ಒಕಿನಾವಾದಲ್ಲಿ ಮೋಯ್ ಅನ್ನೋ ಸಿಸ್ಟಮ್ ಇದೆ. ಅಂದರೆ ಜೀವ ಕೊಡುವಂತಹ 5 ಜನರ ನೈಜ ಸ್ನೇಹಿತರ ಗುಂಪು. ಕಷ್ಟ ಬಂದರೆ ಹಣಕಾಸಿನ ನೆರವು ಕೊಡ್ತಾರೆ, ಖುಷಿ ಬಂದರೆ ಜೊತೆಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ರೂಲ್ ನಂಬರ್ 4, ವಾಬಿ ಸಾಬಿ. ನಾವು ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಸ್ಟ್ರೆಸ್ ತಗೋತೀವಿ. ಜಪಾನಿಯರು ವಾಬಿ ಸಾಬಿ ಅನ್ನೋ ತತ್ವ ನಂಬ್ತಾರೆ. ಅಂದರೆ ಈ ಪ್ರಪಂಚದಲ್ಲಿ ಯಾವುದೂ ಪರ್ಫೆಕ್ಟ್ ಅಲ್ಲ, ಯಾವುದೂ ಶಾಶ್ವತವಲ್ಲ. ನಿಮ್ಮಲ್ಲಿರೋ ಕೊರತೆಗಳನ್ನು ಒಪ್ಕೊಂಡು ಜೀವನದ ಸಣ್ಣ ಸಣ್ಣ ಕ್ಷಣಗಳನ್ನು ಎಂಜಾಯ್ ಮಾಡೋದು ನಿಜವಾದ ನೆಮ್ಮದಿ. ಫ್ರೆಂಡ್ಸ್, ದುಡ್ಡು ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ನೆಮ್ಮದಿಯಿಂದ ಆರೋಗ್ಯವಾಗಿ ಲೈಫ್ ಲೀಡ್ ಮಾಡೋದು ದೊಡ್ಡ ಕಲೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.